ಚಿನ್ನವನ್ನು ಮಾಡ್ತಕ್ಕಂಥ ಗಿಡಮೂಲಿಕೆ ಕೂಡ ಇದೆ. ಆದ್ದರಿಂದ ಇದಕ್ಕೆ ರಸಾಸಿದ್ರು ಬೆಟ್ಟ. ಒಂದು ಮಡಕೆನಲ್ಲಿರ್ತಕ್ಕಂಥ ಮೊಲವನ್ನು ಬೇಯಿಸ್ಬೇಕಾದ್ರೆ ಅದು ತಂದಿರ್ತಕ್ಕಂಥ ಕಡ್ಡಿ ಇಟ್ಬಿಟ್ಟು ತಿರುತ್ತಾನೆ. ಆ ತಿರುವುದಾಗ ಸತ್ತಿರ್ತಕ್ಕಂಥ ಮೊಲ ಜಿಗಿದು ಹಾರಾಗುತ್ತೆ. ಗಿಡದಡೆ ಹೋಗ್ಬೇಕಾದ್ರೆ ಬೆಟ್ಟದ ನೀರು ಬಿದ್ದುಬಿಟ್ಟು ಆ ಸತ್ತಿರ್ತಕ್ಕಂಥ ಮೀನೆಲ್ಲ ಬದುಕಿರ್ತವೆ. ನೀವು ಬಂದಿರತಕ್ಕಂಥದ್ದು ಇವತ್ತು ದಕ್ಷಿಣ ಕಾಶಿ ಸಿದ್ಧರಬೆಟ್ಟ ಕ್ಷೇತ್ರ ಅಂತ ಕ್ಷೇತ್ರಕ್ಕೆ. ಇಲ್ಲಿ ನಿಮಗೆ ಒಂದು ವಿಭಿನ್ನವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ. ಬೆಟ್ಟದ ಮೇಲೆ ಗಂಗೋದ್ಭವವಾಗಿರ್ತಕ್ಕಂಥ ಸ್ಥಳ, ಮತ್ತು ಹಿಂದೆ ರಾಮಾಯಣ ಯುದ್ಧ ಕಾಲ ನಡೆದಾಗ ಸಂಜೀವಿನಿ ಪರ್ವತದ ಒಂದು ತುಣುಕು ಈ ಕ್ಷೇತ್ರದ ಮೇಲೆ ಬಿದ್ದಿದೆ. ಆ ಬಂಡೆ ಮೇಲೆ ಮತ್ತು ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತು ಗುಹೆಯಲ್ಲಿ ಒಳ್ಳೊಳ್ಳೆ ತಪಸ್ ಮಾಡ್ತಕ್ಕಂಥ ಜಾಗಗಳು ನೋಡ್ತಕ್ಕಂಥ ಒಂದು ವಿಚಿತ್ರವಾದಂಥ ಸ್ಥಳಗಳಿಗೆ ಇವತ್ತೆಲ್ಲರೂ ಕೂಡ ಭೇಟಿ ಕೊಡೋಣ ಬನ್ನಿರಿ. ಸಂಜೀವಿನಿ ಸೊಪ್ಪಿದೆ ಅಂತಾರೆ, ನಿಜಾನ ಸುಳ್ಳು ಸರ್? ಸಂಜೀವಿನಿ ಸೊಪ್ಪು ಇದೆ ಅಂತ ಹೇಳ್ತಾರೆ, ಯಾರಿಗೂ ಗೋಚರ ಆಗಿಲ್ಲ. ಆದ್ದರಿಂದ ಇಲ್ಲಿ ಹಿಂದಿನ ಇದೆ ಅನ್ನೋದಕ್ಕೆ ಕುರುಹುಗಳು ಇದ್ದಾವೆ. ಆದ್ದರಿಂದ ಎಲ್ಲರೂ ಕೂಡ ಈಗ ಹೋದರೆ ಗೊತ್ತಾಗುತ್ತೆ ನಿಮಗೇನೆ. ಹೋಗ್ತಾ ಹೋದರೆ ಕೆಲವೊಂದು ಗಿಡಮೂಲಿಕೆಗಳನ್ನ ಎಲ್ಲ ನೋಡಿಕೊಂಡು ಹೋಗ್ಬೋದು. ಒಬ್ಬ ಬೇಟೆಗಾರ ಏನು ಮಾಡ್ತಾನೆ ಅಂತಂದರೆ, ಒಂದು ಮಲವನ್ನು ಬೇಟೆ ಆಡ್ಕೊಂಡು ಹೋಗ್ತಾನೆ. ಆ ಬೇಟೆ ಆಡ್ಕೊಂಡು ಹೋಗಿ ಇದನ್ನು ಬೇಯಿಸ್ತಾ ಇರ್ತಾನೆ ಮಡಕೆನಲ್ಲಿ ಹಾಕ್ಬಿಟ್ಟು. ಆ ಬೇಯಿಸ್ಬೇಕಾದ್ರೆ ಏನಾಗುತ್ತೆ ಅಂತಾರೆ, ಅದನ್ನು ತಿರುವುದಕ್ಕೆ ಕಡ್ಡಿ ಬೇಕಲ್ಲ, ಅವ್ರ ಹತ್ರ ಸೌಟೇನೂ ಇರೋದಿಲ್ಲ. ಆ ಒಂದು ಮಡಕೆನಲ್ಲಿರ್ತಕ್ಕಂಥ ಮೊಲವನ್ನು ಬೇಯಿಸ್ಬೇಕಾದ್ರೆ ಅದು ತಂದಿರ್ತಕ್ಕಂಥ ಕಡ್ಡಿ ಇಟ್ಬಿಟ್ಟು ತಿರುತ್ತಾನೆ. ಆ ತಿರುವುದಾಗ ಸತ್ತಿರ್ತಕ್ಕಂಥ ಮೊಲ ಜಿಗಿದು ಹಾರಾಗುತ್ತೆ. ಅವನೇನು ಮಾಡ್ತಾನೆ, ತನ್ನ ಬೇಟೆ ಓಡಾಯ್ತಾನೆ ಅಂತ ಹೋಗ್ತಾನೆ. ಆ ಕಡ್ಡಿ ಮೇಲೆ ಇಂಟ್ರೆಸ್ಟ್ ಕೊಡೋದಿಲ್ಲ. ಅದರಿಂದ ಸಂಜೀವಿನಿ ಇದೆ ಅಂತಕ್ಕಂಥ ಕೆಲವು ಪ್ರತೀತಿಗಳಿದ್ದಾವೆ. ಕೆಲವರು ಗಂಡ ಹೆಂಡತಿ ಇಬ್ಬರು ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಬೆಟ್ಟದಲ್ಲಿ. ಅವ್ರೇನು ಮಾಡ್ತಾರೆ, ಹೆಂಡತಿಗೆ ಬುತ್ತಿ ತರೋಕೆ ಹೇಳ್ತಾನೆ. ಆಕೆ ಮೀನು ಸಾರು ತೊಗೊಂಬಿಟ್ಟು ಹೊತ್ಕೊಂಡು ಹೋಗ್ತಾ ಇರ್ತಾಳೆ. ಆ ಹೋಗ್ಬೇಕಾದ್ರೆ ಈ ಬೆಟ್ಟದ ಹಿಮ ಬಿದ್ದುಬಿಟ್ಟು, ಗಿಡದಡೆ ಹೋಗ್ಬೇಕಾದ್ರೆ ಬೆಟ್ಟದ ನೀರು ಬಿದ್ದುಬಿಟ್ಟು ಆ ಸತ್ತಿರ್ತಕ್ಕಂಥ ಮೀನೆಲ್ಲ ಬದುಕಿರ್ತವೆ. ಹೆಂಗಾಸ್ ಬಂದೆ ಅಂತ ಕೇಳಿದಾಗ ಮಂಜಲ್ಲಿ ಹೆಂಗೆ ಬಂದಿದ್ದೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದೂ ನಿದರ್ಶನ ಇದೆ. ಬೇರೆ ಕತೆ ಅಂತಂದರೆ ಇದಕ್ಕೆ ಸುವರ್ಣಗಿರಿ ಅಂತಲೂ ಕರೀತಾರೆ. ಈ ಮೇಲ್ಗಡೆ ಹೋದರೆ ಒಂದು 150 ಎಕರೆ ಒಂದೇ ಬಂಡೆ ಇದೆ, ಫುಲ್ ಪ್ಲಾಟ್. ಆ ಬಂಡೆ ಮೇಲೆ ಒಬ್ಬ ದಲಿತ ಸಮಾಜದ ಅಂದರೆ ಕುರಂಗರಾಯ, ಆದಿ ಕರ್ನಾಟಕ ಜನಾಂಗದ ಕುರಂಗರಾಯ ಅಂತಕ್ಕಂಥ ಒಬ್ಬ ಪಾಳ್ಯಗಾರ ಅಲ್ಲಿ ಆಳ್ವಿಕೆ ಮಾಡ್ಕೊಂಡಿರ್ತಾನೆ. ಏಕೈಕ ರಾಜ, ಆದಿ ಕರ್ನಾಟಕ ಜನಾಂಗದ ಏಕೈಕ ರಾಜ ಕುರಂಗರಾಯ ಅಂತ. ಅವನು ಮಧುಗಿರಿ ರಾಜನ ಸಾಮಂತ ಆಗಿರ್ತಾನೆ. ಅವನು ಆಳ್ವಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಆನೆ ಸಾಕಿರ್ತಾನೆ. ಆ ಆನೆ ಕಾಲಿಗೆ ಕಬ್ಬಿಣ ಸರಪಣಿ ಕಟ್ಟಿರ್ತಾರೆ. ಅದೇನಾಗುತ್ತೆ, ಈ ಬೆಟ್ಟದೆಲ್ಲ ಕಿತ್ಕೊಂಡು ಓಡಾಡಿರುತ್ತೆ. ಆ ಆನೆ ಕಾಲಿರ್ತಕ್ಕಂಥ ಕಬ್ಬಿಣ ಸರಪಣಿ ಚಿನ್ನದ್ದಾಗಿರುತ್ತೆ, ಯಾವುದೋ ಒಂದು ಗಿಡಮೂಲಿಕೆಗೆ ತಗಲಿ. ಆದ್ದರಿಂದ ಏನು ಹೇಳ್ತಾರೆ ಅಂದರೆ, ಈ ಕ್ಷೇತ್ರದಲ್ಲಿ ಚಿನ್ನವನ್ನು ಮಾಡ್ತಕ್ಕಂಥ ಗಿಡಮೂಲಿಕೆ ಕೂಡ ಇದೆ. ಆದ್ದರಿಂದ ಇದಕ್ಕೆ ರಸಾಸಿದ್ರು ಬೆಟ್ಟ ಅಂತಲೂ ಕೂಡ ಕರೀತಾರೆ. ಈ ಕುರಂಗರಾಜ ಇಲ್ಲಿ ಪ್ರಪ್ರಥಮವಾಗಿ ಚರ್ಮದ ನಾಣ್ಯಗಳನ್ನು ಚಲಾವಣೆಗೆ ತಂದಂಥ ಏಕೈಕ ರಾಜ. ಇಡೀ ಭಾರತದ ಇತಿಹಾಸದಲ್ಲಿ ಚರ್ಮದ ನಾಣ್ಯಗಳನ್ನು ಚಲಾವಣೆಗೆ ತಂದಿರ್ತಕ್ಕಂಥ ರಾಜ. ಅವನು ಏನಕ್ಕೆ ಮಾಡ್ದ ಅಂದರೆ, ಚಿನ್ನದ ನಾಣ್ಯಗಳೆಲ್ಲ ಬೇರೆಯವ್ರಿಗೆ ಇರುತ್ತಲ್ಲ, ಅದನ್ನ ಇಸ್ಕೊಂಡ್ಬಿಟ್ಟು ಇವನು ಚರ್ಮದ ನಾಣ್ಯ ಕೊಟ್ಟು ವ್ಯಾಪಾರ ಮಾಡೋದು ಕುರಂಗರಾಜ. ಸುಭದ್ರತೆಗೋಸ್ಕರ, ಆರ್ಥಿಕ ಸುಭದ್ರತೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಹೊರಗಡೆಯಿಂದ ಯಾರೇ ಬಂದರೂ ಕೂಡ ಚಿನ್ನದ ನಾಣ್ಯನ ಈ ಸುತ್ತಮುತ್ತಲ್ಲಿ ಚರ್ಮದ ನಾಣ್ಯದಿಂದಲೇ ವ್ಯವಹಾರ ಮಾಡಬೇಕಾಯಿತು. ಯಾಕೆ ಅಂತ ಕೇಳ್ರಿ, ಇವತ್ತು ಇಡೀ ಪ್ರಪಂಚ ವ್ಯವಹಾರ ಮಾಡೋದು ಡಾಲರ್ ಮೇಲೆ. ಆರ್ಥಿಕತೆ ದೊಡ್ಡಣ್ಣ ಅಮೇರಿಕ. ಆರ್ಥಿಕತೆಯನ್ನು ಈ ಕುರಂಗರಾಜ ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಏನು ಮಾಡ್ದ ಅಂದರೆ, ಹೊರಗಡೆಯಿಂದ ಯಾರೇ ಬಂದರೂ ಕೂಡ ಇಲ್ಲಿ ವ್ಯವಹಾರ ಮಾಡಬೇಕು ಅಂತಂದರೆ ಅವ್ರು ತಂದಿದ್ದಂಥ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯಗಳನ್ನು ಈತನಿಗೆ ಕೊಟ್ಬಿಟ್ಟು ಇವನು ಏನು ಚಲಾವಣೆಗೆ ತಂದಿದ್ದ ಚರ್ಮದ ನಾಣ್ಯ ಅವನ್ನ ತೊಗೊಂಬಿಟ್ಟು ವ್ಯವಹಾರ ಮಾಡಬೇಕಾಗಿತ್ತು. ಆ ಚಿನ್ನದ ನಾಣ್ಯಕ್ಕೆ ಎಷ್ಟು ಬೆಲೆ ಇತ್ತೋ ಇವನು ಚರ್ಮದ ನಾಣ್ಯಕ್ಕೂ ಕೂಡ ಅಷ್ಟೇ ಬೆಲೆ ಇತ್ತು. ಅವನ ಉದ್ದೇಶ ಏನು, ತನ್ನ ಆರ್ಥಿಕತೆಯನ್ನು ಸುಭದ್ರಗೊಳಿಸ್ಕೊಳ್ಳೋದಕ್ಕೆ, ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಥರವಾದ ಪ್ಲ್ಯಾನ್ ಮಾಡ್ದ. ಈಗಲೂ ಹೋದರೆ ಅಲ್ಲಿ ಚರ್ಮ ಹದ ಮಾಡ್ತಿದ್ದಂಥ ಗಲ್ಲೆಬಾಣಿ ಮತ್ತು ಮಾಡ್ತಿರ್ತಕ್ಕಂಥ ಸ್ಥಳಗಳು ಈಗಲೂ ಇದ್ದಾವೆ.